ಪ್ರೀತಿಯ ಸಹೋದರ ಸಹೋದರಿಯರೇ, ಯೇಸು ಯಾಕೆ ಶಿಲುಬೆಗೆ ಹೋದರು? ಪ್ರೀತಿಯನ್ನು ಕಾಣುವ ಕತೆ. ಯೇಸು ನಮ್ಮ ಪಾಪಗಳಿಗಾಗಿ ಸತ್ತರು. ಕ್ರೈಸ್ತ ಧರ್ಮದ ಬಗ್ಗೆ ಹೇಳುವಾಗ ನಮಗೆ ಸಾಮಾನ್ಯವಾಗಿ ಕೇಳುವ ಉತ್ತರ ಇದು. ಸಂತ ಅಲ್ಫೋನ್ಸಸ್ ಲಿಗೋರಿ ಒಂದು ಆಳವಾದ ಪ್ರಶ್ನೆಯನ್ನು ಕೇಳುತ್ತಾರೆ. ದೇವರಿಗೆ ಮಾನವನನ್ನು ರಕ್ಷಿಸಲು ಶಿಲುಬೆ ನಿಜವಾಗಿ ಅಗತ್ಯವಿತ್ತೆ? ಅವರ ಉತ್ತರ ಆಶ್ಚರ್ಯಕರವಾಗಿದ್ದು, ದೇವರು ಸರ್ವಶಕ್ತನು, ಒಂದು ಮಾತು ಸಾಕಿತ್ತು, ಮಾನವ ಕುಲಕ್ಕೆ ಕ್ಷಮೆ ದೊರೆಯಬಹುದಿತ್ತು. ಹಾಗಿದ್ದರೆ ಯೇಸು ಯಾಕೆ ನೋವು, ಅನುಮಾನ ಮತ್ತು ಮರಣವನ್ನು ಆಯ್ಕೆ ಮಾಡಿಕೊಂಡರು? ಕಾರಣ ಒಂದೇ, ಪ್ರೀತಿ ಕಾಣಿಸಬೇಕಿತ್ತು. ಒಮ್ಮೆ ಕಲ್ಪಿಸಿ ನೋಡಿ, ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಎಂದು ಹೇಳುವ ತಂದೆ ತಾಯಿ ಹಲವಾರು ಇರುತ್ತಾರೆ. ಆದರೆ ಮಗುವಿನ ಒಳಿತಿಗಾಗಿ ತಮ್ಮ ಸೌಕರ್ಯ, ಸಮಯ, ಬದುಕನ್ನೇ ತ್ಯಾಗ ಮಾಡುವ ಪೋಷಕರ ಪ್ರೀತಿ ಮಾತ್ರ ಹೃದಯವನ್ನು ಸ್ಪರ್ಶಿಸುತ್ತದೆ. ಮಾತಿನಲ್ಲಿ ಹೇಳಿದ ಪ್ರೀತಿಗಿಂತ ಬದುಕಿನಲ್ಲಿ ತೋರಿಸಿದ ಪ್ರೀತಿಯೇ ಹೆಚ್ಚು ನಂಬಿಕೆಗೆ ಪಾತ್ರವಾಗಿರುತ್ತದೆ. ಯೇಸುವಿನ ಶಿಲುಬೆ ಇದೇ ರೀತಿಯ ಪ್ರೀತಿಯ ದೃಶ್ಯ. ಸುವಾರ್ತೆಗಳು ಹೇಳುವಂತೆ ಯೇಸು ಬಲವಂತದಿಂದ ಸಾಯಲಿಲ್ಲ, ಅವರು ಸ್ವಯಂ ಇಚ್ಛೆಯಿಂದ ಶಿಲುಬೆಯನ್ನು ಸ್ವೀಕರಿಸಿದರು. ಶಿಲುಬೆಯ ಮೇಲೆ ಚಾಚಿದ ಕೈಗಳು ಶಿಕ್ಷೆಯ ಗುರುತು ಅಲ್ಲ, ಅದು ಮಾನವ ಕುಲವನ್ನು ಅಪ್ಪಿಕೊಳ್ಳುವ ದೇವರ ಹೃದಯ. ತಪ್ಪು ಮಾಡಿದವರಿಗೂ, ದುಃಖದಲ್ಲಿ ಇರುವವರಿಗೂ, ಸಂಶಯ ಪಡಿಸುವವರಿಗೂ ಎಲ್ಲರಿಗೂ ತೆರೆದಿರುವ ಪ್ರೀತಿ. ಮಾನವನ ಜೀವನವನ್ನು ಬದಲಾಯಿಸುವುದು ಭಯವಲ್ಲ, ಪ್ರೀತಿ. ನಿಯಮಗಳು ಹೊರಗಿನ ವರ್ತನೆಗಳನ್ನು ಬದಲಾಯಿಸಬಹುದು, ಆದರೆ ಪ್ರೀತಿ ಒಳಗಿನ ಮನಸ್ಸನ್ನು ಪರಿವರ್ತಿಸುತ್ತದೆ. ಅದಕ್ಕೆ ಶಿಲುಬೆಯನ್ನು ನೋಡಿದಾಗ ಕೆಲವರು ಅಳುತ್ತಾರೆ, ಕೆಲವರು ಕ್ಷಮಿಸಲು ಕಲಿಯುತ್ತಾರೆ, ಕೆಲವರು ಹೊಸ ಜೀವನವನ್ನು ಆರಂಭಿಸುತ್ತಾರೆ. ಇಂದಿನ ಜಗತ್ತಿನಲ್ಲಿ ಯಶಸ್ಸು ಎಂದರೆ ಹಣ, ಸ್ಥಾನಮಾನ, ಸ್ಪರ್ಧೆ ಎಂದು ನಾವು ಕಲಿತಿದ್ದೇವೆ. ಆದರೆ ಈ ಓಟದಲ್ಲಿ ಹಲವರ ಹೃದಯ ಖಾಲಿಯಾಗುತ್ತಿದೆ. ಶಿಲುಬೆ ನಮಗೆ ಬೇರೆ ಸತ್ಯವನ್ನು ಹೇಳುತ್ತದೆ. ನಿಜವಾದ ಮಹತ್ವ ಸೇವೆಯಲ್ಲಿ ಇದೆ, ನಿಜವಾದ ಸಂತೋಷ ಹಂಚಿಕೊಳ್ಳುವ ಪ್ರೀತಿಯಲ್ಲಿ ಇದೆ. ಸಂತ ಅಲ್ಫೋನ್ಸಸ್ ರವರು ಹೇಳುವಂತೆ, ಯೇಸುವಿನ ಮರಣ ಶಿಕ್ಷೆಯ ಕಥೆಯಲ್ಲ, ಅದು ಸಂಬಂಧದ ಕತೆ. ದೇವರು ದೂರದಲ್ಲಿರುವ ನ್ಯಾಯಾಧೀಶನಲ್ಲ, ನಮ್ಮ ನೋವಿನೊಳಗೆ ನಡೆಯುವ ಪ್ರೀತಿಯ ತಂದೆ. ಆದ್ದರಿಂದ ಪ್ರಶ್ನೆ ಅದು ಅಲ್ಲ, ಯೇಸು ಯಾಕೆ ಸತ್ತರು? ಪ್ರಶ್ನೆ ಇದು, ಆ ಪ್ರೀತಿಯನ್ನು ನಾವು ನಮ್ಮ ಜೀವನದಲ್ಲಿ ಬದುಕುತ್ತಿದ್ದೇವೆ? ಶಿಲುಬೆ ಇನ್ನು ಮೌನವಾಗಿ ಹೇಳುತ್ತಿದೆ, ನಿನಗಾಗಿ ನಾನು ಪ್ರೀತಿಯನ್ನು ಆಯ್ಕೆ ಮಾಡಿಕೊಂಡೆ.